ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಆಫ್ಟರ್ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಲಾಗ್ ಬಿಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಆ್ಯಕ್ಚುಲಿ ಈ ವಿಡಿಯೋ ಬಂದು ನಾನು ನಾರ್ಮಲ್ ಬಿಡೋ ವಿಡಿಯೋಗೂ ಈ ವಿಡಿಯೋಗೂ ಏನು ತುಂಬ ಡಿಫ್ರೆನ್ಸ್ ಇದೆ. ಲೈಕ್ ನಾನು ಟ್ರಾವೆಲಿಂಗ್ ವಿಡಿಯೋಸ್ ಬಿಡ್ತಾ ಇದ್ದೆ. ಸೊ ಇವತ್ತು ಡಿಫ್ರೆಂಟಾಗಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಜಾಗ ಬಂದು ನಿಮ್ಗೆ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ವಿಡಿಯೋಸ್ ನೋಡೋರಿಗೆ ಈ ವಿಡಿಯೋ ಬಂದು ಒಂದು ಡಿಫ್ರೆಂಟ್ ಆಗಿರುತ್ತೆ. ಏನಪ್ಪ ಇಲ್ಲಿ ಹೋಗ್ಬಿಟ್ಟಿದೆ ನನಗೆ ಅನ್ಸ್ಬೋದು ನಿಮಗೆ. ಬಟ್ ನಾನು ಹೋಗ್ತಿರೋ ಲೊಕೇಶನ್ ಬಂದು ಸ್ವಲ್ಪ ಡಿಫ್ರೆಂಟ್ ಲೊಕೇಶನ್ನೇ. ಸೊ ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ಹೆಬ್ಬಾಳಲ್ಲಿ GKBK ಗ್ರೌಂಡಲ್ಲಿ ಇವತ್ತು ಬೆಂಗಳೂರು ಕೃಷಿ ಮೇಳ ನಡೀತಾ ಇದೆ. ಸೊ ಕೃಷಿ ಮೇಳ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವಶ್ಯಕತೆ ಅರ್ಥ ಆಗ್ಬಿಟ್ಟಿರುತ್ತೆ ನಿಮಗೆ. ಸ್ವಲ್ಪ ಫಾರ್ಮಿಂಗು ಅದು ಇದ್ರ ಬಗ್ಗೆ ಸ್ವಲ್ಪ ಎಕ್ಸಿಬಿಷನ್ ಥರ ಇರುತ್ತೆ, ಒಂದು ಎಕ್ಸಿಬಿಷನ್ ಥರ. ಸೊ ನಮ್ಗೆ ಹೋದರೆ ಏನೋ ಇಂಟ್ರೆಸ್ಟಿಂಗ್ ಏನೋ ಸಿಗುತ್ತಾ ಅಂತ. ಆ್ಯಕ್ಚುಲಿ ರೀಸೆಂಟಾಗಿ ನಂಗೆ ಸ್ವಲ್ಪ ಫಾರ್ಮಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಫಾರ್ಮಿಂಗ್ ಬಗ್ಗೆ ಗಮನ ಕೊಟ್ಟಿದ್ದೀನಿ. ಸೊ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸ್ವಲ್ಪ ಸೊ ಏನಾನ ಯೂಸ್ಫುಲ್ ಆಗಿರುತ್ತೇನೋ ಆ್ಯಕ್ಚುಲಿ ಹೋಗ್ಬೇಕನ್ನಿಸ್ತು ನನಗೂ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲೂ ಲಾಗ್ ಬಿಟ್ಟಿರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದಲ್ಲ. ಸೊ ಇದು ಒಂದು ಪ್ಲೇಸ್ ಹೋಗ್ತಾ ಇದ್ದೀನಲ್ಲ, ಸರಿ ನಿಮಗೂ ನೋಡ್ತಾ ಅಂತ ಲಾಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಐಡಿಯಾ ಇರಲಿಲ್ಲ ಮಾಡೋಣ ಬೇಡ ಅಂತ. ಬಟ್ ಯಾಕೆ ಏನೇನೋ ನೋಡಿಸ್ತೀರಿ, ಫಾರ್ಮಿಂಗ್ ಬಗ್ಗೆ ಯಾಕೆ ನೋಡಿಸ್ಬಾರ್ದು, ಅದು ಒಂದು ಒಳ್ಳೆ ಕಂಟೆಂಟೇ ಅಲ್ವಾ. ಸೊ ಬನ್ನಿ ಕೃಷಿ ಮೇಳಕ್ಕೆ ಹೋಗಿ ನೋಡೋಣ ಏನೇನಿದೆ ಹಿಂಗಿದೆ ಅಂತಂತಲ್ಲ. ಸೊ ಆ್ಯಕ್ಚುಲಿ ಯಾರೂ ಬಂದಿಲ್ಲ, ಬಾಯ್ಸು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ಫಸ್ಟ್ ಟೈಮ್ ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಸೋಲೋ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಸೊ ನಮ್ಮ ಕೃಷಿ ಮೇಳ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಇದು ಬಂದು November 14th 17th ನಡೀತಾ ಇದೆ. ಸೊ ಇವತ್ತು ಬಂದು ಡೇಟ್ ಬಂದು 16th, ಸೊ ಸ್ಯಾಟರ್ಡೆ. ಸೊ ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆಲಿ ಬನ್ನಿ ನೀವು, ನಾನು ಸ್ವಲ್ಪ ವಿಷಯ ತಿಳ್ಕೊತೀನಿ, ಹಂಗೆ ನಿಮಗೂ ಸ್ವಲ್ಪ ವಿಷಯ ನೋಡಿಸ್ತೀನಿ. ಸೊ ಈ ಬ್ಲಾಗಿಂದ ಏನೋ ಸ್ವಲ್ಪ ಯೂಸ್ಫುಲ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಯಾರಿಗ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಸೊ ಲೈಕ್ ಮಾಡಿಬಿಡಿ. ಸೊ ಕಮೆಂಟಲ್ಲಿ ಏನೋ ತಿಳಿಸ್ಕೊಬೋದು. ಸೊ ಬನ್ನಿ, ನಾನೊಂದು 10 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅದು ಬಿಟ್ಟು ಅಷ್ಟು ಆ್ಯಕ್ಚುಲಿ ಅವ್ರ ಸಿಟಿ ಔಟ್ರಲ್ಲಿ ಇರೋದಲ್ವಾ, ಫಸ್ಟೇ ಎಲ್ಲೋ ಬೇಕಂದ್ರೆ ತುಂಬ ಲಾಂಗು. ಸೊ ಬನ್ನಿ ಎಷ್ಟು ದೂರ ಇದೆ ನೋಡೋಣ ಹೋದ್ರಾಯ್ತು. ಸೊ ನೋಡ್ತಾ ಇದ್ದೀರಾ 40 ಕಿಲೋಮೀಟರ್ಸ್ ಇದೆ, 1.25 hour ನೋಡಿಸ್ತಾ ಇದೆ. ಸೊ ಸೈಕ್ ಗುರು, ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಡಂಗಿದೆ, ಅದು ಒಬ್ಬನೇ ಬೇರೆ ಇದ್ದೀನಿ. ಸೊ ನೋಡೋಣ ಬನ್ನಿ ಸೋಲೋ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಯಾವತ್ತು ಹೋಗಿಲ್ಲ, ಫಸ್ಟ್ ಟೈಮು. ಸೊ ಬನ್ನಿ. ಸೊ ಇಂಥ ಈವೆಂಟ್ ಆ್ಯಕ್ಚುಲಿ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ನಾನು ಯಾವತ್ತು ಇಂಥ ಈವೆಂಟ್ ಅಟೆಂಡ್ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮು. ಸೊ ಬನ್ನಿ ಹೋಗಿ ನೋಡೋಣ ಹೆಂಗಿರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ, ಅಲ್ಲಿ ಏನಿದೆ ಅಂತ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೊಂದು 13 ಕಿಲೋಮೀಟರ್ಸ್ ಇದೆ. 13 ಕಿಲೋಮೀಟರ್ಸ್ಗೆ ಇನ್ನೂ 40 ಕಿಲೋಮೀಟರ್ಸ್ ನೋಡಿಸ್ತಾ ಇದೆ. ಸೀರಿಯಸ್ ಆಗಿ ಹೇಳ್ತೀನಿ, ಮುಚ್ಕೊಂಡು ಬೈಕಲ್ಲಿ ಬಂದಿದ್ರೆ ಸರೋಗಿರೋದು. ಸೊ ಅಂದವೇ ಅಣ್ಣದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದಿದ್ದು. ಬೈಕಲ್ಲನ್ನ ಬಂದಿದ್ದೆ ಬೆಸ್ಟು, ಸೊ ಬೇಗ ಹೋಗೋದಿತ್ತು. ಬಟ್ ಕಾರಲ್ಲಿ ಬಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಎಷ್ಟೊತ್ತಿಗೂ ಟ್ರಾಫಿಕಲ್ಲೇ ಕೂತಿರೋದು, ಅಷ್ಟಿದೆ ಟ್ರಾಫಿಕ್ ನೋಡಿ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ವ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಲ್ಲ, ಬೆಂಗಳೂರಲ್ಲಿ ಬಂದು ಬದುಕೋದು ಬಲೆ ಕಷ್ಟ ಐತೆ ಅಂತಂತ. ಲೈಫ್ ಸ್ಟೈಲ್ ಕಾಸ್ಟ್ ಏನೋ ಗೊತ್ತಿಲ್ಲ, ಬಟ್ ರೋಡಲ್ಲಿ ಸಿಗಾಕೊಂಡ್ರೆ ಮಾತ್ರ ಅರ್ಧ ಜೀವನ ಇಲ್ಲೇ ರೋಡ್ಗಳಿಗೆ ಹೊರಟೋಗ್ಬಿಡುತ್ತೆ. ಸೊ ಬನ್ನಿ ನೋಡ್ರಿ, ಜುಗಾಡು ಗೂಗಲ್ ಮ್ಯಾಪ್ ಎಲ್ಲ ಹಾಕಿದ್ದೀನಿ ಅಂತಂತ. ರೂಟ್ ಮ್ಯಾಪ್ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಜಾಸ್ತಿ ಬೆಂಗಳೂರಲ್ಲಿ ನಾನು ಯೂಸ್ ಮಾಡೋದೇ ಗೂಗಲ್ ಮ್ಯಾಪ್ಸು. ಸೊ ಮೂವ್ ಆಯಿತು. ಸೊ ಫೈನಲಿ ಹೆಂಗೋ ಎಂಟ್ರ್ ಆಗೋದ್ರಿ ಗುರು. 47 ಕಿಲೋಮೀಟರ್ಗೆ 2 hour ಸತತ ಸಾಧನೆಗಳು ಮಾಡಿ ರೀಚ್ ಆಗಿದ್ದೀರಿ. ಸೊ ಹೆಂಗೂ ಕಾರ್ ಒಳಗೆ ಬಿಟ್ಟಿದ್ದಾರೆ. ಸೊ ಫಸ್ಟು ಎಂಟ್ರಿ ಆಗಿದ ತಕ್ಷಣ ನನಗೆ ಏನು ಸಿಕ್ಕಿದ್ರೆ ಅದು ತಿನ್ಬಿಡ್ಬೇಕು. ಫುಲ್ ಹೊಟ್ಟೆ ಸಿಗ್ತಾ ಇದೆ, ತುಂಬ ಹೊತ್ತಾಯಿತು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿದೆ. ಸೊ ಬನ್ನಿ ಪಾರ್ಕಿಂಗ್ ಎಲ್ಲಿದೆ ನೋಡೋಣ. ಆಮೇಲೆ ಬಸ್ ಫೆಸಿಲಿಟಿ ಇದೆ, ನೋಡ್ತಾ ಇದ್ದೀರಾ ನೀವು. ಸೊ ಪಬ್ಲಿಕ್ ಬಂದು ಬಸ್ಸಲ್ಲಿ ಹತ್ತಿ ಒಳಗೆ ಹೋಗ್ಬೋದು. ಸೊ ನನಗೆ ಗೊತ್ತಿರೋಂಗೆ ಫ್ರೀನೇ ಇರುತ್ತೆ, ಚಾರ್ಜಸ್ ಏನಿರೋಲ್ಲ. ಸೊ ತುಂಬ ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಜನ್ರೇಷನ್ ಹುಡುಗರಿಗೆ ಇದೆಲ್ಲ ಆ್ಯಕ್ಚುಲಿ ನೋಡಿಸ್ಲೇಬೇಕು. ಸ್ಕೂಲ್ ಕಡೆಯಿಂದನೇ ಕರ್ಕೊಬಂದು ನೋಡಿಸ್ಬೇಕು ಪ್ರತಿಯೊಂದು ಸ್ಕೂಲವ್ರೂ. ಯಾಕಂದರೆ ಅವ್ರಿಗೆ ವ್ಯವಸಾಯ ಬಗ್ಗೆ ಕ್ಲೀನಾಗಿ ಗೊತ್ತಾಗಬೇಕು ಅಂದರೆ ಅವ್ರು ಬಂದು ನೋಡಿಸ್ಬೇಕು. ಸೊ ಅವ್ರಿಗೂ ಚಾನ್ಸ್ ಸಿಗಲ್ಲ ಎಲ್ಲಿ ಹೋಗಿ ನೋಡೋಕ್ಕೆ. ಸೊ ಇಂಥ ಈವೆಂಟ್ಗಳಾದಾಗ ಸ್ಕೂಲವರೇ ಹುಡುಗನ ಕರ್ಕೊಬಂದು ನೋಡಿಸಿದ್ರೆ ಬೆಸ್ಟು ಅನ್ಕೊತೀನಿ. ಮುಂದೆನೇ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾರೆ. ಪಾರ್ಕಿಂಗ್ ಸ್ಪೇಸ್ ನೋಡಿ ಬೇಜಾನಿದೆ. ಸೊ ಕಾರಲ್ಲಿ ಬರೋದು ಮೈನ್ ಪಾರ್ಕಿಂಗ್ ಕೊಟ್ಬಿಟ್ರೆ ಪೀಸ್ ಆಫ್ ಮೈಂಡು. ಗುರು 1 ಕಿಲೋಮೀಟ್ರ್ ಹಿಂದೆನೇ ಪಾರ್ಕಿಂಗ್ ಹಾಕ್ಬಿಡೋದು ಗುರು. ಆದರೂ ಕಾರಲ್ಲಿ ಬಿಡ್ತಾ ಇದ್ದಾರೆ, ಹೋಗ್ಬೋದಾಗಿತ್ತು. ಸರಿ ಇಲ್ಲೇ ಪಾರ್ಕಿಂಗ್ ಅಂದ್ಕೊಂಡು ಒಳಗೆ ಬಂದೆ, ಅಲ್ಲಿ ನೋಡಿದೆ ಬುಕ್ ಆಗೋದೆ.
ಸೊ ಇನ್ನೂ ಒಂದು 750 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಸೊ ಸರಿಯಾದ ಕ್ರೌಡ್ ಇದೆ ಗುರು. ನಾನೇನು ಜನ ಕಮ್ಮಿ ಇರ್ತಾರೆ ಅಂದ್ಕೊಂಡೆ, ಬಟ್ ಜನ ಇದ್ದಾರೆ. ಏನು ಯೂತ್ ಇದ್ದಾರೆ, ಎಲ್ಲ ಕಾಲೇಜಿಗೆ ಬಂದಿದ್ದಾರೆ ಅನ್ನೋ ಗೊತ್ತಿಲ್ಲ. ಬೇರೆ ಜನ ಇದ್ದಾರೆ. ಕೃಷಿ ಮೇಳ ಒಳಗೆ ಎಂಟ್ರಿ ಕೊಟ್ರಿ. ಸೊ ನೋಡ್ತಾ ಇದ್ದೀರಾ ಜನ ಸಾಗರ ತುಂಬ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಎಷ್ಟು ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ, ಅಷ್ಟು ಜನ ಬಂದಿದ್ದಾರೆ. ಸೊ ಇದು ಈವೆಂಟ್ ಒಳಗೆ ಏನೇನು ಸಿಗುತ್ತೆ ಅಂದರೆ, ನಿಮಗೆ ನೋಡ್ತಾ ಇದ್ದೀರಾ ನೀವು, ಈ ಫಾರಮ್ ಕೋಳಿ, ನಾಟಿ ಕೋಳಿ ಎಲ್ಲ ಥರ ಕೋಳಿಗಳು ನಿಮಗೆ ಇಲ್ಲಿ ಇಟ್ಟಿದ್ದಾರೆ. ಸೊ ಇವ್ರು ಬಂದು ಫೀಡ್ ಸೆಲ್ಲರು. ಸೊ ಇವ್ರು ನೋಡ್ತಾ ಇದ್ದಾರಲ್ಲ, ಅದೇ ಬಂದು ಹಸು ಫೀಡು. ಸೊ ನಿಮ್ಮ ಕೆಳಗೆ ಕಾಣಿಸ್ತಿದೆಯಲ್ಲ, ಆ ಡಬ್ಬ ಏನಿದೆ, ಆ ಒಂದೊಂದು ಡಬ್ಬಲ್ಲಿ ಒಂದೊಂದು ಪ್ರಾಡಕ್ಟ್ ಇದೆ. ಸೊ ಆ ಪ್ರಾಡಕ್ಟ್ ಎಲ್ಲ ಹಾಕಿ ಇವರು ಫೀಡ್ ಮಾಡಿಸ್ತಾ ಇದ್ದಾರೆ. ಮತ್ತು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕುರಿ ಮತ್ತು ಮೇಕೆಗಳಿದ್ದಾವೆ. ಬೇರೆ ಬೇರೆ ಜಾತಿ ಕುರಿಗಳು ಮತ್ತು ಬೇರೆ ಬೇರೆ ಜಾತಿಯ ಮೇಕೆಗಳು ನಿಮ್ಗೆ ಇಲ್ಲಿ ಬಂದರೆ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ. ಮತ್ತು ನೀವು ನೋಡ್ತಾ ಇದ್ದೀರಾ ಈ ಕುರಿ ಮೇಕೆಗೆ ಯೂಸ್ ಮಾಡೋ ಮೇವೇನಿದೆ ಅದ್ರ ಸೀಡ್ಸ್ ಎಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇವ್ರ ಹತ್ರ ನೀವು ಬೇಕಾದ್ರೆ ಮೇವು ತೊಗೊಬೇಕಂದ್ರೆ. ಮತ್ತು ಹಂಗೆ ಬಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಹಳ್ಳಿಕಾರು ದನಗಳು. ಸೊ ನೋಡಿ ಬೇಜಾನ ಹಳ್ಳಿಕಾರ್ಗಳಿದ್ದಾವೆ, ಏನು ಡಿಸ್ಪ್ಲೇ ಇಕ್ಕಿದ್ದಾರೆ. ಸೊ ಇಲ್ಲೆರಡು ಇದ್ದಾವೆ, ಅಲ್ಲಿ ಇನ್ನೂ 4 ಇದ್ದಾವೆ. ಸೊ ನೋಡೋಕೆ ಮಾತ್ರ ಸಖತ್ತಾಗಿದ್ದಾವೆ, ಒಳ್ಳೆ ಪರ್ಸ್ನಾಲಿಟಿ. ಸೊ ಹಳ್ಳಿಕಾರ ಹಸುಗಳು ನೋಡೋಕ್ಕೆ ಚಂದ, ಒಂಥರ ನೋಡ್ತಾ ಇರಬೇಕು ಅನಿಸುತ್ತೆ. ನೋಡ್ತಾ ಇದ್ದೀರಾ ನಮ್ಮ ದೇಸಿ ತಳಿ ಹಸುಗಳು ಬೇಜಾನ್ ವೆರೈಟಿ ಇದ್ದಾವೆ. ಇಲ್ಲಿ 1, 2 ಅಲ್ಲ 3, 4 ಜಾತಿ ಹಸುಗಳಿದ್ದಾವೆ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಬಂದು ಆ್ಯಕ್ಚುಲಿ ನ್ಯಾಚುರಲ್ ಪ್ರೊಸೆಸ್ ಆಫ್ ಆಯಿಲ್ ಮೇಕಿಂಗು ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಹಸುಗಳು ಮತ್ತು ದನಗಳಿಗೆ ಮತ್ತು ಎಮ್ಮೆಗಳಿಗೆ ಯೂಸ್ ಮಾಡೋಂಥ ಸೈಲೇಜ್ ಕೂಡ ಇಲ್ಲಿ ದೊರೆಯುತ್ತೆ. ಸೊ ಇಲ್ಲಿ ಏನು ಈ ಸ್ಟಾಲ್ ಏನಿದೆ ಸೈಲೇಜ್ ಸೇಲ್ ಮಾಡ್ತಾರೆ ಇವರು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ನಮಗೆ ಸೈಲೇಜು ಪರ್ kg ಇಷ್ಟು ಅಂತ ಪ್ರೈಸು ಫಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ. ಬಟ್ ಏನೋ 5 kg 10 kg ಅಂತ ಸೇಲ್ ಮಾಡಲ್ಲ. ಒಂದು ಮೂಟೆ ಬಂದು 50 kg ಹಂಗಿರುತ್ತೆ. ಸೊ ನಮ್ಗೆ ಆರ್ಡ್ರ್ ಮಾಡ್ಕೊಂಡ್ರೆ ಅಷ್ಟು ಒಂದು ದಿನ ಮುಂದೆ ಆರ್ಡ್ರ್ ಮಾಡಿದ್ರೆ ಇವರು ನಮಗೆ ಡೆಲಿವರಿ ಕೊಡ್ತಾರೆ. ಸೊ ಈಗೇನು ನೋಡ್ತಾ ಇದ್ದೀರ ನೀವು ಬಂದು, ಇದು ಬಂದು ಈ ನೊಣಗಳನ್ನ ಕ್ಯಾಪ್ಚರ್ ಮಾಡುವಂಥ ಒಂದು ಪ್ರಾಡಕ್ಟ್ ಇದು. ಸೊ ಇದನ್ನ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ತೆ, ಇದು ಡೈರೆಕ್ಟ್ ಸಾಫ್ಟ್ವೇರ್ ಟ್ರ್ಯಾಪ್ ಅಲ್ಲ. ಇದು ಆಕ್ಚುಲಿ ಫೆರೋಮೋನ್ ಬೇಸ್ಡ್ ಪ್ರಾಡಕ್ಟ್. ಜಸ್ಟ್ ಸ್ಮೆಲ್ ಇಂದ ನೊಣನ ಅಟ್ಯಾಕ್ ಮಾಡುತ್ತೆ. ಇದರಲ್ಲಿ ನಾವು 2 ಪ್ಯಾಕೆಟ್ ಕೊಡ್ತೀವಿ. ಒಂದು ಕೈರೋ ಫೆರೋ ಅಂತ ಒಂದು ಪೌಡರ್ ಫಾರ್ಮ್ ಇರುತ್ತೆ, ಇನ್ನೊಂದು ಜೆಲ್ ಫಾರ್ಮ್ ಇರುತ್ತೆ. ಈ ತರ ಪೌಡರ್ ಕ್ಲೀನ್ ಆಗಿ ನೀರಲ್ಲಿ ಹಾಕಿ ಈ ಬೇಸ್ ಬೌಲ್ ಅಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಈ ತರ ಒಂದು ಪಾರ್ಟ್ ಇರುತ್ತೆ, ಕೋನ್. ಈ ಕೋನ್ ಮೇಲೆ ಕ್ಲೀನ್ ಆಗಿ ನಾವು ಈ ಪೇಸ್ಟ್ ಜೆಲ್ ನ ಕ್ಲೀನ್ ಆಗಿ ಪೇಸ್ಟ್ ಮಾಡಬೇಕು, ಕೂರಿಸಬೇಕು. ಮೇಲೆ ಜಸ್ಟ್ ನಾವು ಬ್ರಷ್ ಗೆ ಹೆಂಗೆ ಪೇಸ್ಟ್ ಕೂರಿಸ್ತೀವಿ ಆ ತರ ಕ್ಲೀನ್ ಆಗಿ ಕೂರಿಸಬೇಕು. ಆದ್ಮೇಲೆ ಇದನ್ನ ಜಸ್ಟ್ ಈಗ ಲಾಕ್ ಮಾಡಬೇಕು ಅಷ್ಟೇ. ಲಾಕ್ ಮಾಡಿ ನಿಮ್ಗೆ ಎಲ್ಲಿ ನೊಣ ಇಶ್ಯೂ ಇರುತ್ತೋ ಅಲ್ಲಿ ತಗೊಂಡೋಗಿ ಇಡ್ಬೇಕಷ್ಟೇ. ಈ ಹೋಲ್ಸ್ ಗಳಲ್ಲಿ ಇವೆರಡು ಪೌಡರ್ ಜೆಲ್ ಫೆರೋಮೋನ್ ಸ್ಮೆಲ್ ಸ್ಪ್ರೆಡ್ ಆಗುತ್ತೆ. ಆ ಸ್ಮೆಲ್ಗೆ ನೊಣ ಅಟ್ರಾಕ್ಟ್ ಆಗಿ ಇಲ್ಲಿ ಬರುತ್ತೆ, ಬಂದು ಇಲ್ಲಿಂದ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗಿ ಇಲ್ಲಿ ಹೋಲ್ ಇದೆ ಅಲ್ಲ ಕೋನ್ ಅಲ್ಲಿ, ಆ ಹೋಲ್ ಇಂದ ಹೊರಗಡೆ ಬರುತ್ತೆ. ಇಲ್ಲಿ ಜಸ್ಟ್ ಎಲ್ಲ ಫ್ಲೈಸ್ ಲಾಕ್ ಆಗ್ತದೆ. ಒಂದ್ಸಲ ಹೊರಗಡೆ ಬಂತು ಸೊ ಇದೊಂದು ಸ್ಟಾಲ್ ಇದೆ ನೋಡಿ. ಇದರಲ್ಲಿ ಬಂದು ಪ್ರತಿಯೊಂದು ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ತುಪ್ಪನೇ ಆಗಿರಲಿ ಪ್ರತಿಯೊಂದು ಇಲ್ಲಿ ಹೋಮ್ ಮೇಡು. ಮತ್ತು ನಿಮಗೆ ಹಾಲ್ದು ಫ್ಯಾಟ್ ಇನ್ಕ್ರೀಸ್ ಮಾಡೋಕ್ಕೆ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದೊಂದೇ ಅಂತಲ್ಲ, ಈ ಎಕ್ಸಿಬಿಷನ್ಗೆ ಬಂದರೆ ನಿಮಗೆ ಈ ಡೈರಿ ಫಾರ್ಮಿಂಗಲ್ಲಿ, ಶೀಪ್ ಫಾರ್ಮಿಂಗಲ್ಲಿ, ಫಿಶಿಂಗ್, ಆಮೇಲೆ ಪೋಲ್ಟ್ರಿ ಫಾರ್ಮಿಂಗಲ್ಲಿ ಪ್ರತಿಯೊಂದು ಇದಕ್ಕೂ ನಿಮಗೆ ಇಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಈ ವರ್ಷ ಆಗೋಯ್ತು. ಸೊ ನೆಕ್ಸ್ಟ್ ವರ್ಷ ಬಂದು ನೋಡೋಕ್ಕೆ ಟ್ರೈ ಮಾಡಿ. ಸೊ ಮತ್ತೆ ನೋಡ್ತಾ ಇದ್ದೀರಾ ಇಲ್ಲಿ ಹಾಲು ಕರೆಯೋ ಮಿಷಿನು, ಚಾಪ್ ಕಟ್ರು, ಆಮೇಲೆ ವಾಟರ್ ಪಂಪುಗಳು ಎಲ್ಲ ಇದ್ದಾವೆ ನಿಮಗೆ. ಸೊ ಮತ್ತು ಇದು ನೋಡ್ತಾ ಇದ್ದಾರೆ ನಿಮಗೆ ಪೌಲ್ಟ್ರಿ ಫಾರ್ಮಿಂಗ್ ಆಗಿರಲಿ ಮತ್ತು ಶೀಪ್ ಫಾರ್ಮಿಂಗ್ ಆಗಿರಲಿ, ಅದಕ್ಕೆ ಬೇಕಾದ್ರೂ ಫ್ಲೋರಿಂಗು ಎಲ್ಲ ಸಿಗ್ತಾ ಇದೆ. ಸೊ ಅದು ನೋಡ್ಕೊಂಡು ಹೋಗಿ. ಮತ್ತು ಮುಂದೆ ಬಂದರೆ ಹಂಗೆ ನಿಮಗೆ ಮಣ್ಣಿನ ಮಡಿಕೆಗಳು, ಮಣ್ಣಲ್ಲಿ ಮಾಡಿರೋವೆಲ್ಲ ಪ್ರಾಡಕ್ಟ್ಸ್ ಪ್ರತಿಯೊಂದು ಸಿಗುತ್ತೆ. ಮತ್ತು ನೋಡ್ತಾ ಇದ್ದಾರೆ ನೀವು, ಇಲ್ಲೊಬ್ಬರು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಂತ. ಸೊ ನಿಮ್ಮ ಮನೆ ಮೇಲೆ ಬೀಳೋ ನೀರನ್ನ ಅದನ್ನು ಎಲ್ಲ ಒಂದು ಕಡೆ ಸೇರಿಸಿ ಅದನ್ನು ಹೆಂಗೆ ಪ್ಯೂರಿಫೈ ಮಾಡೋದು ಅಂತೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇವ್ರು ಬಂದು ಕಾನ್ಸೆಪ್ಟ್ ಮಾಡೋರು ಬಂದು ಈ ಪ್ಯೂರಿಫೈಯರ್ನ ಸೇಲ್ ಮಾಡೋರು. ಸೊ ನೀವು ನೋಡ್ತಾ ಇದ್ದೀರಾ ಈ ಪ್ಯೂರಿಫೈಯರ್ಗೋಸ್ಕರ ಒಂದು ಎಕ್ಸಿಬಿಷನ್ ಥರ ಇಕ್ಕಿರೋದು. ಮತ್ತು ನೀವೇ ನೋಡ್ತಾ ಇದ್ದೀರಾ, ಇದು ಬಂದು ಸ್ಪ್ರಿಂಕ್ಲರ್ಗಳು. ಇದು ಬಂದು ಆ್ಯಕ್ಚುಲಿ ನಾನು ಜಾಸ್ತಿ ಕೂರ್ಗ್ ಸೈಡು ಆ ಥರ ಈ ದೊಡ್ಡ ಉದ್ದುದ್ದ ಮರ, ಈ ರಾಗಿ ಅಡಿಕೆ ಮರ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ನೀರು ಹೊಡಿತಾ ಇರ್ತಾರಲ್ಲ, ಅದಕ್ಕೆ ಯೂಸ್ ಮಾಡೋದು ನೋಡಿದ್ದೀನಿ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ ನನಗೆ. ಮತ್ತು ನೀವು ನೋಡ್ತಾ ಇದ್ದೀರಾ ಫೆನ್ಸಿಂಗು, ಮತ್ತು ಫೆನ್ಸಿಂಗ್ ಏನೇನಿದೆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ. ಹಂಗೆ ಮುಂದೆ ಬಂದರೆ ನಿಮ್ಗೆ ಕಾಣಿಸ್ತಾ ಇದೆ ಡ್ರಿಪ್ ಇರಿಗೇಷನ್ದು, ಡ್ರಿಪ್ಪಿಂಗ್ ಫುಲ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಡ್ರಿಪ್ಪಿಂಗ್ ಪೈಪ್ ಆಗಿರ್ಬೋದು, ಡ್ರಿಪ್ಪಿಂಗ್ ಪೈಪ್ ಕನೆಕ್ಟ್ ಮಾಡೋ ಫಿಲ್ಟರ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಮತ್ತು ಫಾರ್ಮಿಂಗ್ ಮಾಡೋಕ್ಕೆ, ವ್ಯವಸಾಯ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕು ಪ್ರತಿಯೊಂದು ನಿಮ್ಗೆ ಸಣ್ಣ ಸಣ್ಣ ವಸ್ತುಗಳು ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ.
ಮತ್ತೆ ನೋಡ್ತಾ ಇದ್ದೀರ ನೀವು ಇಲ್ಲಿ ಡ್ರೋನ್ ಪ್ರತಾಪ್ ಡ್ರೋನ್ಗೆ ಕಾಂಪಿಟೇಷನ್ ಕೊಡೋಂಥ ಡ್ರೋನ್ಗಳಿದ್ದಾವೆ ಇಲ್ಲಿ. ಆ್ಯಕ್ಚುಲಿ ಒಂದು ಕಂಪ್ನಿ ಡ್ರೋನ್ ಅಲ್ಲ, ಇಲ್ಲಿ ಅರೌಂಡ್ ಒಂದು 4-5 ಕಂಪ್ನಿ ಡ್ರೋನ್ಸ್ ಬಂದಿದೆ. ಸೊ ಅದರಲ್ಲಿ ಒಂದು 2-3 ಕಂಪ್ನಿ ವೀಡಿಯೋಸ್ ನೋಡ್ತೀನಿ ನಿಮಗೆ, ಸರಿನಾ? ಸೊ ಡ್ರೋನ್ಸ್ ನೋಡೋಕೆ ಸಖತ್ತಾಗಿದ್ದಾವೆ. ಮತ್ತು ನೀವೇನು ನೋಡ್ತಾ ಇದ್ದೀರಾ ಈಗ, ಇದು ಬಂದು ರಾಗಿ ಸೆಪ್ರೇಷನ್ ಮಿಷಿನ್ನು. ಸೊ ನಿಮ್ಮ ಕೆಳಗೆ ಕಾಣಿಸ್ತಿದ್ದಿಲ್ಲ 3 ಕಲರ್ ರಾಗಿ ಇದೆ. ಸೊ ನೀವು ರಾಗಿ ಎತ್ಕೊಂಡೋಗಿ ಬರೀ ರಾಗಿಯನ್ನು ಹಾಕಿದ್ರೆ ಅದರಲ್ಲಿ 3 ಕಲರ್ ರಾಗಿ ಸೆಪ್ರೇಟ್ ಮಾಡಿ ನಿಮಗೆ 3 ಟೈಪ್ ರಾಗಿ ಕೊಡುತ್ತೆ. ಅದೇ A1, A2, A3 ಕ್ವಾಲಿಟಿ ಥರ. ಸೊ ಆ ಮಿಷಿನ್ ಪ್ರೈಸ್ ಬಂದು ಅರೌಂಡ್ ಒಂದು 10.5 ಲ್ಯಾಕ್ 11 ಲ್ಯಾಕ್ಸ್ ಏನು ಹೇಳಿದ್ರು. 5 ನೇಗ್ಲು ಆಮೇಲೆ ರೋಟಿವೇಟರ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಮತ್ತು ಇದೊಂದು ಬಂದು ಆ್ಯಕ್ಚುಲಿ ನೋಡೋಕ್ಕೆ ವಿಚಿತ್ರವಾಗಿದೆ. ಬಟ್ ಇದು ಬಂದು ಆ್ಯಕ್ಚುಲಿ ಇದರಲ್ಲಿ ನಾವು ತೋಟದಲ್ಲಿ ಸ್ಪ್ರೇ ಮಾಡ್ಕೊಬೋದು, ಕಳೆ ಕಿತ್ಕೊಬೋದು. ಸೊ ತುಂಬ ಥರ ಯೂಸ್ ಮಾಡ್ಕೊಬೋದು ಆ ಮಿಷಿನ್ ತೊಗೊಂಡ್ರೆ. ಸೊ ಅದಕ್ಕೆ ಸಪ್ರೇಟ್ ಅಟ್ಯಾಚ್ಮೆಂಟ್ ಇರುತ್ತೆ, ಅದು ಯೂಸ್ ಮಾಡಿ ನೀವು ಯೂಸ್ ಮಾಡ್ಕೊಬೋದು. ಬಂದು ಹೇಳಿದ್ನಲ್ಲ ಆಗಲೇ ಗಾಣ ಥರ, ಇದು ಬಂದು ಎಲೆಕ್ಟ್ರಿಕಲ್ಲು. ಇದರಲ್ಲಿ ಬಂದು ಎಲೆಕ್ಟ್ರಿಕ್ ಸಪ್ಲೈಯಿಂದ ಆಯಿಲ್ ತೆಗಿತಾರೆ. ನೀವೇನು ನೋಡ್ತಾ ಇದ್ರಿ ಇವಾಗ, ಇದು ಬಂದು ಆ್ಯಕ್ಚುಲಿ ಸೊಪ್ಪು ಗಿಡ ಮಾರ್ತಾರೆ ಅಂದ್ಕೊಬೇಡಿ. ಆ್ಯಕ್ಚುಲಿ ಅವರು ಸೈಡಲ್ಲಿ ಕಾಣಿಸ್ತಿಲ್ಲ, ಆ ಸೀಡ್ ಹಾಕಿದ್ರೆ ನಿಮ್ಗೆ ಈ ಥರ ಹುಲ್ಲು ಬರುತ್ತೆ ಅಂತೇಳ್ಬಿಟ್ಟು ಅವರು ಡಿಸ್ಪ್ಲೇ ಹಾಕಿರೋದು. ಆ್ಯಕ್ಚುಲಿ ನಾನು ನೋಡಿ ಕೋಕಾಪೀಟ್ ಏನಾದ್ರು ಸೇಲ್ ಮಾಡ್ತಾರೆ ಅಂದ್ಕೊಂಡೆ, ಬಟ್ ಅಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಬಿಜ್ಜನ್ ವೆರೈಟಿ ಆಫ್ ತರಕಾರಿ ಇದೆ ನೋಡಿ. ಉದ್ದ ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ, ಡಾರ್ಕ್ ಮೆಣಸಿನ್ಕಾಯಿ, ಬಿಳಿ ಮೆಣಸಿನ್ಕಾಯಿ, ಕಲರ್ ಮೆಣಸಿನ್ಕಾಯಿ ಇದೆ. ಅದು ಬಿಟ್ಟರೆ ತುಂಬ ಬೇಜಾನ್ ತರಕಾರಿಗಳಿದ್ದಾವೆ, ಹೂವುಗಳಿದ್ದಾವೆ. ಸೊ ಅದಕ್ಕೆ ಎಲ್ಲ ಸೀಡ್ಸ್ ಇವ್ರ ಹತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಭತ್ತ ಹೆಂಗೆ ಮಾಡೋದು ಅಂತ ನೋಡಿಸ್ತಾ ಇದ್ದಾರಾ? ಏನು ಗುರು ನನಗೆ ಅರ್ಥ ಆಗಿಲ್ಲ. ಆ್ಯಕ್ಚುಲಿ ಕೇಳೋದು ಮರ್ತ್ಬಿಟ್ಟೆ. ಅದು ಏನೋ ಭತ್ತದು ಪ್ರೋಸೆಸ್ ಇದ್ದಂಗಿದೆ, ಭತ್ತ ಹೆಂಗೆ ಹಾಕಬೇಕು ಏನೋ ಅಂತಂತ. ಸೊ ಅದು ಅರ್ಥ ಆಗಿಲ್ಲ ನನಗೂ, ಬಿಟ್ಬಿಡಿ. ಸೊ ಇದು ಬಂದು ಆ್ಯಕ್ಚುಲಿ ಅವ್ರು ಬಂದು ಸೀಡ್ಸ್ ಸೇಲ್ ಮಾಡ್ತಾ ಇರೋದು, ಬಿತ್ತನೆ ಕಾಳುಗಳು ಸೇಲ್ ಮಾಡೋರು ಇವರು. ಇಷ್ಟೇ ನೋಡ್ತಾ ಇದ್ದಾರೆ ನೀವು, ಈ ಭತ್ತದ ಪೈರು, ಭತ್ತ ಆಮೇಲೆ ಜೋಳ ಎಲ್ಲ ಡಿಸೈನಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಮತ್ತು ನೀವು ಇಲ್ಲಿ ಬಂದು ನೋಡ್ತಾ ಇದ್ದೀರಾ, ನಿಮಗೆ ಇಲ್ಲಿ ಬಂದು ಡಿಸೈನ್ ಅಂತ ವೆಜಿಟೇಬಲ್ ಸೀಡ್ಸ್ ಕಾಣಿಸ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿರೋದೆಲ್ಲ ಬಂದು ವೆಜಿಟೇಬಲ್ ಸೀಡ್ಸು. ಬಂದರೆ ನಿಮಗೆ GKVK ಅವರೇ ಒಂದು ಗಾರ್ಡನ್ ಮಾಡಿದ್ದಾರೆ, ಫುಲ್ಲು ವ್ಯವಸಾಯ ಯಾವ ಥರ ಮಾಡ್ಬೋದು ಅಂತಂತೇಳ್ಬಿಟ್ಟು. ಸೊ ನೋಡ್ತಾ ಇದ್ದೀರಾ ನೀವು, ಫುಲ್ಲು ಏನು ಎಲ್ಲ ಕಾಣಿಸ್ತಿದೆ ನಿಮಗೆ. ಇದು ದಂಟು ಸೊಪ್ಪು, ಸನ್ಫ್ಲವರು, ಚೆಂಡು ಹೂವು, ಜೋಳ ಎಲ್ಲ ಇದೆ. ಮತ್ತು ನೀವು ನೋಡ್ತಾ ಇದ್ದೀರಾ ಜೋಳ ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ತೋಟದಲ್ಲಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋಲ್ಲ. ಬಟ್ ಇಲ್ಲಿ ಮಾತ್ರ ಸಖತ್ತಾಗಿ ಬಂದಿದೆ. ಆ್ಯಕ್ಚುಲಿ ನಾನು ದಂಟು ಸೊಪ್ಪು ನೋಡಿದ್ದೀನಿ, ಅಮ್ಮಮ್ಮ ಅಂದರೆ ಒಂದು 1 ಫೀಟ್ ಇರುತ್ತೆ ಅಷ್ಟೇ. ಇದು ನೋಡಿದ್ರೆ ನನಗಿಂತ ಇಟ್ಟಿದೆ ಒಂದೊಂದು ದಂಟು ಸೊಪ್ಪು. ಸೊ ಇದನ್ನೆಲ್ಲ ಹೇಗೆ ಬೆಳೆಸೋದು ಅಂತ ಮೋಸ್ಟ್ಲಿ ಇಲ್ಲಿರೋ ಸ್ಟೂಡೆಂಟ್ಸ್ ಟೀಚ್ ಮಾಡ್ಬೋದು ಅನ್ಕೊತೀನಿ. ಸನ್ಫ್ಲವರ್ ನೋಡಿರಿ, ಸನ್ ಯಾವ ಕಡೆ ಇದೆ ಆ ಕಡೆ ತಿರ್ಕೊಂಡಿದೆ. ಸೊ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋಕ್ಕೆ. ಇನ್ನೊಂದು ಟೈಪ್ ಆಫ್ ದಂಟು ಸೊಪ್ಪು. ಮತ್ತು ಇದು ಬಂದು ಹಸುಗೆ ಯೂಸ್ ಮಾಡೋ ಸೀಮೆ ಹುಲ್ಲು ಅನ್ಕೋತೀನಿ. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಕ್ಸಿಬಿಷನ್ ನಡೀತಾ ಇದೆ. ಇದು ಒಂದು ಪ್ರಾಡಕ್ಟ್ ಶೋ ನಡೀತಾ ಇದೆ. ಏನು ಪ್ರಾಡಕ್ಟ್ ಅಂದರೆ ಇದು ಆ್ಯಕ್ಚುಲಿ ಟ್ಯಾಕ್ಟ್ರೆಲ್ಲ ನೋಡಿ, ಪರ್ಸನ್ ಟ್ಯಾಕ್ಟ್ರಲ್ಲಿ ಕೂತಿಲ್ಲ. ಸೊ ರಿಮೋಟ್ ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ಟ್ಯಾಕ್ಟ್ರನ್ನೆಲ್ಲ ರಿಮೋಟ್ ಕಂಟ್ರೋಲ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹಿಂದೆ ಒಂದು ಟ್ಯಾಕ್ಟ್ರ್ ನೋಡ್ತಾ ಇದ್ದೀರಾ, ಅದರಲ್ಲಿ ಮೆಡಿಸಿನ್ ಹೆಂಗೆ ಹೊಡಿಬೋದು ಅಂತಂತ. ಅದರಲ್ಲೂ ಡ್ರೈವರ್ ಇಲ್ಲ, ಅದು ಬಂದು ರಿಮೋಟ್ ಕಂಟ್ರೋಲೇ ಜಾಗದಿಂದನೇ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಮತ್ತು ನೀವು ನೋಡ್ತಾ ಇದ್ದೀರಾ ಪಾಪಸ್ ಕಳಿ. ಇದು ಒಂದೊಂದು ಪಾಪಸ್ ಕಳಿ ನೋಡಿ ಎಷ್ಟೆಷ್ಟು ದಪ್ಪ ಇದ್ದಾವೆ, ಆ ಮಕ್ಕಳಿಗಿಂತ ಇಟ್ಟಿದ್ದಾವೆ. ಸೊ ನಾನು ನೋಡಿದ್ದೀನಿ, ತುಂಬ ಚಿಕ್ಕದಾಗಿರೋದು ನೋಡಿದ್ದೀನಿ. ಬಟ್ ಇದು ಬಂದು ತುಂಬ ದೊಡ್ಡ ಪಾಪಸ್ ಕಳಿ. ಸೊ ಮತ್ತು ನೀವು ನೋಡ್ತಾ ಇದ್ದೀರಾ ಇದು ಬಂದು ಹುಚ್ಚೆಳ್ಳು ಅಂತಾರೆ. ಸೊ ಹುಚ್ಚೆಳ್ಳು ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ಅಷ್ಟೇ. ಸೊ ನೀವು ಯಾರು ನೋಡಿರ್ತೀರಲ್ಲ ಗೊತ್ತಿಲ್ಲ. ಬಟ್ ಹುಚ್ಚೆಳ್ಳು ಅದು ಒಂಥರ ಎಣ್ಣೆ ಮಾಡ್ಬೋದು ಅನ್ಕೋತೀನಿ ಹುಚ್ಚೆಳ್ಳಲ್ಲಿ. ಸೊ ಅದು ಮುಗಿಸ್ಕೊಂಡು ಬಂದರೆ ಲಾಸ್ಟ್ ಫೈನಲ್ ಬಂದು 50 ರೂಪಾಯಿದು ಮುದ್ದೆ ಊಟ ಒಂದಿತ್ತು. ಸೊ ಜನ ನೋಡ್ತಾ ಇದ್ದಾರೆ ಕ್ರೌಡ್ ಹೆಂಗಿದೆ ಅಂತಂತ. ಸೊ ಒಳ್ಳೆ ಮದುವೆ ಪಂಕ್ತಿಯಲ್ಲಿ ಹಾಕೋದಾರು ಹಾಕ್ಬಿಟ್ಟು ಬರ್ತಿದ್ದಾರೆ. ಸೊ ಫುಡ್ಡೆಲ್ಲ ಚೆನ್ನಾಗಿತ್ತು. ಬಟ್ ಆ್ಯಕ್ಚುಲಿ ನಾವು ಕೂತಿದ್ದ ಪಂಕ್ತಿನೇ ಲಾಸ್ಟ್ ಅನ್ಕೊತೀನಿ. ಸೊ ಅದರಿಂದ ಒಂದು ಸ್ವಲ್ಪ ಪಲ್ಯ ಎಲ್ಲ ಸ್ವಲ್ಪ ಲೈಟಾಗಿ ಹೋಗಿತ್ತು ಅನ್ಕೊತೀನಿ. ಬಟ್ ಮುದ್ದೆ ಸಾಂಬಾರೆಲ್ಲ ಚೆನ್ನಾಗಿತ್ತು. ಸೊ ಸರ್ವಿಂಗಲ್ಲೂ ಸ್ವಲ್ಪ ಎರಾಬಿರಿ ಮಾಡಿದ್ರು, ಯಾಕಂದರೆ ಲಾಸ್ಟ್ ಪಂಕ್ತಿ ಆಗಿರೋದ್ರಿಂದ ಅವರು ಟಯರ್ಡ್ ಆಗ್ಬಿಟ್ಟಿದ್ರಂತೆ. 3:30 ಕ್ಲೋಸ್ ಮಾಡಬೇಕಾದ್ರೆ 5 ಗಂಟೆ ಆದರೂ ಆಗ್ತಾನೆ ಇದ್ರು, ವರ್ಕರೆಲ್ಲ ಟಯರ್ಡ್ ಆಗ್ಬಿಟ್ಟಿದ್ರು. ಸೊ ಲಾಸ್ಟ್ ಮುದ್ದೆ ಮತ್ತು ಸಾಂಬಾರು, ಕೇಸರಿ ಬಾತು ಎಲ್ಲ ಚೆನ್ನಾಗಿತ್ತು. ಸೊ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟೆ. ಸೊ ಲಾಸ್ಟ್ ಮುದ್ದೆ ಊಟ ಫಿನಿಷ್ ಮಾಡಿ ನಾನು ಅಲ್ಲಿಂದ ಹೊರಟೆ. ಸೊ ನಾನು 2 ಅವರ್ಸ್ ಆದಮೇಲೆ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಕೆಲಸಗಳಿದ್ವು ಅಲ್ಲೇ, ಸ್ವಲ್ಪ ಅವೆಲ್ಲ ಮುಗಿಸ್ಕೊಂಡು ಎಂಡಿಂಗ್ ಕೊಡ್ತಾ ಇದ್ದೀನಿ. ಬ್ಯುಸಿ ಇದೆ, ಅದಕ್ಕೋಸ್ಕರ ಆಗಿಲ್ಲ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ವೀಡಿಯೋಸ್ ಬಿಡ್ತಾ ಇರ್ತೀನಿ. ಸೊ ಅದಕ್ಕೆ ವೀಡಿಯೋಸ್ ನೋಡ್ಬೇಕಂದ್ರೆ ನೀವೇನು ಮಾಡ್ಬೇಕಂತ ಗೊತ್ತು. ಸೊ ಅದು ಮಾಡ್ಬಿಡಿ. ಸೊ ಇಲ್ಲಿಗೆ ವಿಡಿಯೋ ಫಿನಿಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಬಾಯ್.